1,80,00,000 ಮನೆಗಳು. ಮೊದಲೇ 2-3 ದಿನ ನಡೀಲಿಲ್ಲ ಸರಿಯಾಗಿ, ಟೆಕ್ನಿಕಲ್ ಪ್ರಾಬ್ಲಮ್ ಇದಾಗಲಿಲ್ಲ. ಈಗ ಚುರುಕಾಗಿ ನಡೀತಾ ಇದೆ. ಸೊ ನನ್ನ ಪ್ರಕಾರ ಇವತ್ತು 4ನೇ ತಾರೀಕಲ್ಲ, 4, 5, 3 ದಿನದಲ್ಲಿ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಮತಾಂತರಕ್ಕೆ ಅನುಕೂಲ ಮಾಡಿಕೊಡೋ ದೃಷ್ಟಿಯಿಂದಾಗಿ ಈ ಗಣತಿಯನ್ನು ಸಿದ್ದರಾಮಯ್ಯವರು ಮಾಡಿಸ್ತಾ ಇದ್ದಾರೆ. ಸೆಂಟ್ರಲ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ. ಯಾರು? ಸೆಂಟ್ರಲ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಕೇಂದ್ರದ ಮಂತ್ರಿ ಅಲ್ವಾ, ಕೇಂದ್ರದ ಕ್ಯಾಬಿನೆಟ್ ಸಚಿವ. ಅವರು ಕೇಂದ್ರ ಸರ್ಕಾರದವರು ಜಾತಿ ಗಣತಿ ಮಾಡ್ತಾರಲ್ಲ, ಯಾತಕ್ಕೋಸ್ಕರ ಮಾಡ್ತಾರೆ? ಅವ್ರ ಉದ್ದೇಶ ಏನು? ಅವರು ಜಾತಿ ಮಾಡ್ತಾರ, ಧರ್ಮ ಮಾಡ್ತಾರ, ಸಮಾಜ ಹೊಡಿತಾರ? ಈಗ ನಾವು ಮಾಡಿದ್ರೆ ನಾವು ಮಾಡ್ತಾ ಇರೋದು ಜಾತಿ ಗಣತಿ ಅಲ್ಲ, ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಸರ್ವೆ. ಈಗ ನಿಮ್ಮ ಮನೆ ಇರ್ತದೆ ಅಂತ ಇಟ್ಕೊಳ್ಳಪ್ಪ. ನಿಮ್ಮ ಮನೆಯಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಎಷ್ಟು ಜನ ಓದಿದ್ದಾರೆ, ಎಷ್ಟು ಜನ ಕೆಲಸಕ್ಕಿದ್ದಾರೆ, ಎಷ್ಟು ಜನ ಕೆಲಸಕ್ಕೆ ಹೋಗಿದ್ದಾರೆ, ಎಷ್ಟು ಜನ ಅನಕ್ಷರಸ್ಥರಿದ್ದಾರೆ, ಇನ್ನೂ ಬಡತನ ಎಷ್ಟಿದೆ, ಜಮೀನಿದೆಯಾ ಇಲ್ವಾ, ನಿರುದ್ಯೋಗಿಗಳಾಗಿದೆಯಾ ಇಲ್ವಾ ಅಂತ ಗೊತ್ತಾಗಬೇಕು ಬೇಡ? ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಗೊತ್ತಾಗಬೇಕು ಬೇಡ? ಇಷ್ಟು ಅರ್ಥ ಆಗಲಿಲ್ಲ ಅಂತಂದರೆ ಜೋಶಿಯವರಿಗೆ ಪಾಪ ಕೇಂದ್ರದ ಮಂತ್ರಿ ಆಗಿದ್ದಾರೆ, ಇಷ್ಟು ಗೊತ್ತಾಗಲ್ಲ ಅಂದರೆ ಹೆಂಗೆ? ಈಗ ಜಾತಿ ಹೊಡೆಯೋದು ಹೆಂಗೆ ನಾವು ಹೇಳಪ್ಪ? ನಿಮ್ಮ ಪ್ರಕಾರ ನಾವು ಹೆಂಗೆ ಜಾತಿ ಹೊಡೆಯೋದು? ಅವ್ರು ಹೇಳೋದು ಬೇಡಪ್ಪ, ನೀ ಹೇಳಯ್ಯ. ಅವ್ರು ಹೇಳಿದ್ರೆ ಹಿಂಗೆ ಈ ತರ ಜಾತಿ ಹೊಡಿತಾ ಇದ್ದಾರೆ, ಅದೆಲ್ಲ ತೆಗೆದಾಕ್ಬಿಟ್ಟಿರಲ್ಲ. ಈಗ ನೀನು ಕನ್ವರ್ಟ್ ಬ್ರಾಹ್ಮಣ ಇದೆಯಾ, ಕನ್ವರ್ಟ್ ಆಗ್ಬಿಡ್ತೀಯ, ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರ್ಕೊಂಡು ನಾನೇನು ಮಾಡಲಿ? ಕೇಳಪ್ಪ, ಇಲ್ಲಿ ಸರ್ಕಾರ ಆಪ್ಷನ್ ಕೊಟ್ಟಿರೋದಿಲ್ರಿ, ಇರೋದು ಹಿಂದೆ ಬರೆದಿಸಿದ್ರಲ್ಲ, ಅದ್ರ ಮೇಲೆ ಮಾಡಿರೋದು. ಕಾಂತರಾಜ್ ವರದಿ ಇತ್ತಲ್ಲ, ಅದ್ರಲ್ಲಿ ಬರೀಸಿದ್ರು ಇವೆಲ್ಲ. ಈಗ ಒಕ್ಕಲಿಗ ಕ್ರಿಶ್ಚಿಯನ್ನು, ಲಿಂಗಾಯತ್ ಕ್ರಿಶ್ಚಿಯನ್ನು, ಕುರುಬ ಕ್ರಿಶ್ಚಿಯನ್ನು, ದಲಿತ ಕ್ರಿಶ್ಚಿಯನ್ನು, ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರ್ಕೊಂಡ್ರೆ ನಾವು ಜವಾಬ್ದಾರ? ಸ್ವಯಂ ಪ್ರೇರಿತರಾಗಿ ಅವರೇ ಹೇಳಿದ್ರು, ಅವರೇ ಹೇಳಿ ಬರ್ಕೊಂಡಿರೋದು. ಈಗ ಅದನ್ನ ನೀವು ಮಾಡಿಫೈ ಮಾಡಿ ಈಗ ನಾವು ತೆಗೆದಾಕಿದ್ದೀವಿ. ನಂಬರ್ 1 ಅದಂದ್ರೆ ನಾನಂದರೆ ಕಮಿಷನ್ ಆಯೋಗ ತೆಗೆದಾಕಿದೆ. ಈಗ ನೀ ಏನು ಹೇಳ್ತೀಯ ಅದನ್ನು ಬರ್ಕೋತೀವಿ ನಾವು. ನೀನು ಒಕ್ಕಲಿಗ ಅಂತ ಹೇಳ್ತೀಯ, ಬ್ರಾಹ್ಮಣ ಅಂತ ಹೇಳ್ತೀಯ, ಕ್ರಿಶ್ಚಿಯನ್ ಅಂತ ಹೇಳ್ತೀಯ, ಲಿಂಗಾಯತ ಅಂತ ಹೇಳ್ತೀಯ, ಬರ್ಕೋತೀವಿ. ನೀ ಹೇಳ್ದದು ಬರ್ಕೋತೀವಿ. ಜಾತಿ ಹೊಡೆಯೋದು ಹೆಂಗೆ? ಎಲ್ಲಪ್ಪ ನೀನು ಹೇಳು, ನಿನಗೆ ಅರ್ಥ ಆಯ್ತಾ? ಈಗ ನೀ ಹೇಳ್ದದು ಬರ್ಕೋತೀವಿ. ಜಾತಿ ಹೊಡೆಯೋದು ಹೆಂಗೆ? ರಾಜಕೀಯವಾಗಿ ಏನಾದ್ರು ಹೇಳೋದು, ಜನಗಳಿಗೆ ದಾರಿ ತಪ್ಪಿಸೋದಂತ ಕೆಲಸ ಮಾಡೋದು. ಈಗ ನೀನೇ ದಾರಿ ತಪ್ಪಿಬಿಟ್ಟಿದೀಯಾ? ಹೌದು, ಮತ್ತೆ ಪ್ರಶ್ನೆ ಕೇಳ್ತಾ ಇದೆಯಲ್ಲ. ಹೇಳಿರೋದಂದ್ರೆ ಜಾತಿ ಅನಲೈಸ್ ಮಾಡೋಕ್ಕೆ ಶಕ್ತಿ ಇಲ್ಲ ನಿನಗೆ ಅಲ್ವಾ? ಬೇರೆಯಪ್ಪ, ನಿನಗೆ ಅರ್ಥ ಆಗಿದೆಯಾ? ಓಲಿ ನಾವು ಜಾತಿ ಹೊಡಿತಾ ಇದೀವ? ದಯಮಾಡಿ ಹಂಗೆ ಬರೀರಿ, ಜಾತಿ ಹೊಡಿತಾ ಇಲ್ಲ ಅಂತ ಬರೀ. ರೈತರ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ರೆ ಸಿದ್ದರಾಮಯ್ಯ ಇದ್ರು ಸತ್ತಂಗೆ ಅಂತ ಹೇಳಿ ಯಾರು? ಅಶೋಕ ಅವ್ರ ಪಾಪ ಏನೂ ಗೊತ್ತಿಲ್ಲ ಅವನಿಗೆ. ಏನೋ RSSನವ್ರು ಹೇಳ್ಕೊಟ್ಟದು ಮಾತಾಡ್ತಾರೆ. ವಿಪಕ್ಷ ನಾಯಕ ಸರ್ ಅವರು ವಿಪಕ್ಷ ನಾಯಕ ಇರ್ಬೋದಪ್ಪ, RSSನವ್ರು ಹೇಳ್ಕೊಟ್ಟದು ಮಾತಾಡೋದು, ಅವರೇ ಹೇಳ್ಕೊಡೋದು. ದಿನ ಪ್ರತಿ ದಿನ ಹಿಂಗೆ ಮಾತಾಡಬೇಕು ಅಂತ ಬರ್ಕೊಡ್ತಾರೆ.
ಪೋಸ್ಟ್ಗೆ ಏನ್ ಬೇರೆ ಶಾಡೋ ಸಿಎಂ ಅಲ್ಲ ಸರ್. ನಂಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಿಯಪ್ಪ. ಸರ್ ಅವ್ರು ಹೇಳ್ತಿರೋದು ರೈತರ ಸಮಸ್ಯೆನ ಸಿದ್ದರಾಮಯ್ಯನವರು ಏನು ನೋಡ್ತಾ ಇಲ್ಲ ರೈತರ ಸಮಸ್ಯೆ ಕಡೆ. ಅವ್ರಿಗೆ ರೈತರ ಸಮಸ್ಯೆಗಳೇ ಗೊತ್ತಿಲ್ಲ ಅವನಿಗೆ, ಅಶೋಕನಿಗೆ. ಅವ್ರು ರೈತನ ಅಲ್ಲ, ಅವನು ಕಾರ್ಪೊರೇಷನ್ ಬೆಂಗಳೂರು ಸಿಟಿನವನು. ರಾಜಕಾರಣಕ್ಕೋಸ್ಕರ ಆರೋಪ ಮಾಡ್ತಾರೆ. ರಾಜಕಾರಣಕ್ಕೋಸ್ಕರ ಆರೋಪ ಮಾಡ್ತಾ ಇದ್ದಾರೆ. ಅದನ್ನ RSSನವ್ರು ಹೇಳ್ಕೊಟ್ಟ ರೀತಿ ಮಾತಾಡ್ತಾ ಇದ್ದಾರೆ. ಸರ್ ಹೊಸ ಮನೆ ಗೃಹ ಪ್ರವೇಶ ಇನ್ನ ಡಿಸೆಂಬರ್ ಮಾಡ್ತೀವಿ. ಕಂಪ್ಲೀಟ್ ಆಗಿದೆ ಸರ್, ಹೋಗಿದೆ, ಇನ್ನೂ ಆಗ್ತಾ ಇದೆ, ಸ್ವಲ್ಪ ಇದೆ. ಅಲ್ಲಿಗೆ ಶಿಫ್ಟ್ ಆಗ್ತೀರಾ? ನಾನು ಈಗ ಇಲ್ಲಿ ಮನೆ ಕಂಪ್ಲೀಟ್ ಆದ್ಮೇಲೆ, ಗೃಹ ಪ್ರವೇಶ ಆದ್ಮೇಲೆ ಅಲ್ಲಿಗೆ ಶಿಫ್ಟ್ ಆಗೋದು. ಮತ್ತೆ ಇನ್ನಿಲ್ಲಿಗೆ ಶಿಫ್ಟ್ ಆಗೋದು. ಇದು ಮರುಸ್ವಾಮಿ ಮನೆ, ಇದು ಮರುಸ್ವಾಮಿ ಮನೆ. ಕೇಳಪ್ಪ, ಇಲ್ಲಿ ಇದು ಮರುಸ್ವಾಮಿ ಮನೆ. ಜನ ನೋಡೋದಿಲ್ಲ ಅಂತ. ನಾನು ಇವ್ ಖಾಲಿ ಇಟ್ಟರೆ ಇಲ್ಲೇ ಜನ ನೋಡ್ತೀನಿ. ಎಲ್ಲರೂ ಸಿದ್ದರಾಮಯ್ಯ ಅದಕ್ಕೋಸ್ಕರ ನೀನು ಹೇಳ್ತಾ ಇದ್ದೀನಿ, ಗೊತ್ತಾ ನಿಂಗೆ? ಓಲಿ ಮರುಸ್ವಾಮಿ ಮನೆ ಅಂತ ಗೊತ್ತಾ ನಿಂಗೆ? ಹೌದು, ನನಗೆ ಊಟ ಹಾಕೋನು ಅವನೇ ಅನ್ನದಾತ. ನನಗೆ ನಾನು ಬಂದರೆ, ನಮ್ಮ ಸ್ನೇಹಿತರು ಬಂದರೆ, ನನ್ನ ಮಗ ಬಂದರೆ ಎಲ್ಲರೂ ಊಟ ಹಾಕೋನು ಅವನೇ. ಈಗ ಹೊಸ ಮನೇಲಿ ನಾವು ಬಿಸ್ತಲ್ಲಿ ನಿಲ್ಲಂಗೆ ಮಾಡಿಸ್ಬೇಡಿ, ನಮಗೆ ಸಪ್ರೇಟ್ ವ್ಯವಸ್ಥೆ ಮಾಡಿ. ಹೊಸ ಮನೇಲಿ ನಾವು ಹಿಂಗೆಲ್ಲ ಬಿಸ್ತಲ್ಲಿ ನಿಲ್ಲಂಗೆ ಮಾಡೋದು ಬೇಡ, ನೀವು ನಿಲ್ಲೋದು ಬೇಡ, ನಾವು ನಿಲ್ಲೋದು ಬೇಡ. ಇಲ್ಲಿ ಹೊಸ ಮನೇಲಿ ನಮಗೊಂದು ಮೀಡಿಯಾದವ್ರಿಗೆ ಒಂದು ಸಪ್ರೇಟ್ ವ್ಯವಸ್ಥೆ ಕಾನ್ಫರೆನ್ಸ್ಗೆ ಅಂತ ಒಂದು ಸ್ಥಳ ಮಾಡಿಸ್ಕೊಡಿ ಅಂತ. ಕೆಳಗಡೆ ಒಂದು ಸೆಲ್ಲರ್ ಮಾಡಿಸಿದ್ದೀನಿ. ನೀವು ಅಲ್ಲಿಗೆ ಬರಲ್ವಲ್ಲ, ನೀವು ಅಲ್ಲಿಗೆ ಬರಲ್ವಲ್ಲ. ಬರ್ತೀನಿ, ನಿಮ್ಗೋಸ್ಕರ ಬರ್ತೀನಿ. ನೀವು ಪರ್ಮನೆಂಟ್ ರಾಜಕಾರಣದಲ್ಲಿ ಇರ್ತೀವಿ, ನಾವು ಪರ್ಮನೆಂಟ್ ನಿಮ್ಮ ಹತ್ರಕ್ಕೆ ಬರಲೇಬೇಕು. ನೀವು ರಾಜಕೀಯ ನಿವೃತ್ತಿ ಆದ್ರೂ ನಿಮ್ಮ ಹತ್ರಕ್ಕೆ ಬರಲೇಬೇಕು. ನಾವು ಹಂಗಾಗಿ ಪರ್ಮನೆಂಟ್ ಮಾಡಿಸ್ಬಿಡಿ. ಮಾಡಿಸ್ತಾ ಇಲ್ಲ, ಹೇಳ್ತಾ ಇರೋದು ಚುನಾವಣಾ ನಿವೃತ್ತಿ ನೆರಳಿರ್ಲಿ ನಮಗೆ ಅಂತ. ಕೆಳಗಡೆ ನೆರಳಿದೆ, ನೀವಲ್ಲಿ ಬರಂಗಾಗ್ಬೇಕು. ಸೆಲ್ಲಾರ್ನಲ್ಲಿ ನೆರಳಿದೆ. ಎಲ್ಲರೂ ಬರ್ಬೇಕು. ಅಲ್ಲಿಗೆ ಲಿಫ್ಟ್ ಐತೆ, ಲಿಫ್ಟ್ ಇದೆ, ಮೇಲಕ್ಕೆ ಬರ್ಬೋದು, ಕೆಳಕ್ಕೆ ಬರ್ಬೋದು, ಮುಕ್ತವಾಗಿ ಬರ್ಬೋದು. ಮುಕ್ತವಾಗಿ ಬಹಳ ಜೋರಾಗಿ ಮಾಡ್ತಿದ್ದೀರಾ ಸರ್ ಗೃಹ ಪ್ರವೇಶ? ಗೃಹ ಪ್ರವೇಶ ಜೋರಾಗಿ ಮಾಡ್ತಿದ್ದೀರಿ ಎಲ್ಲರೂ ಕರು? ಮನೆಯವರು ಅಷ್ಟೇ ಪೂಜೆ ಮಾಡೋದು, ಮುಗೀತು. ನಿಮ್ನೆಲ್ಲ ಕರೆಯೋದೇ ಇಲ್ಲ. ನೀವು ಬಂದ್ರು ಬೇಡ ಅಂದ್ಬಿಡ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.